ಸೊ ಹೊಸ ವರ್ಷಕ್ಕೆ ಸದ್ಯಕ್ಕೆ ಯಾವುದೇ ನಿರ್ಬಂಧನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮಾರ್ಗಸೂಚಿಯ ಬಗ್ಗೆ ಕೇಂದ್ರ ಏನೂ ಹೇಳಿಲ್ಲ. ಮಾರ್ಗಸೂಚಿಯ ಬಗ್ಗೆ ಸೋಂಕಿತರ ಚಿಕಿತ್ಸೆಯ ಬಗ್ಗೆ ಚರ್ಚೆ ಆಗಿದೆ ಈಗ. ಸೊ ಬಟ್ ಶನಿವಾರ ಒಂದಷ್ಟು ಕೇಸ್ಗಳ ಸಂಖ್ಯೆ ಹೆಚ್ಚಾಗಬಹುದು ಅಂತಿದ್ದಾರೆ. ಟೆಸ್ಟಿಂಗ್ಗಳನ್ನು ಹೆಚ್ಚು ಮಾಡಿದಾಗೆ ಅದು ಬಂದೇ ಬರುತ್ತೆ. ಅಲ್ಲಿಯವರೆಗೆ ನೋಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಸೊ ಸದ್ಯಕ್ಕಂತೂ ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧವನ್ನ ಇಲ್ಲಿಯವರೆಗೂ ಕೂಡ ಹಾಕಿಲ್ಲ. ಕೇಸ್ಗಳು ಯಾವ ರೀತಿಯಾಗಿ ಉಲ್ಬಣ ಆಗುತ್ತೆ ಅನ್ನೋದರ ಮೇಲೆ ನೋಡ್ತಾರೆ. ಬಟ್ ಸರ್ಕಾರ ನಿರ್ಬಂಧ ಹಾಕುವಂಥ ಪರಿಸ್ಥಿತಿಯಲ್ಲಿಲ್ಲ. ಹೊಸ ವರ್ಷ ಆದ ನಂತರ ನನ್ನ ಸಹೋದರಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಸರ್ಕಾರ ನಿರ್ಬಂಧವನ್ನ ಹಾಕುವಂಥ ಪರಿಸ್ಥಿತಿ ಇಲ್ಲ, ಕೇಸ್ಗಳನ್ನು ನೋಡಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಮಗದೊಂದು ಕಡೆಗೆ ಸರ್ಕಾರಕ್ಕೆ ಅನಿವಾರ್ಯತೆಯೂ ಕೂಡ ಇದೆ. ಕಾರಣ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ. ಹೊಸ ವರ್ಷಕ್ಕೆ ಬೊಕ್ಕಸಕ್ಕೆ ಒಂದಿಷ್ಟಾದರೂ ಬರುತ್ತೆ, ನಿರ್ಬಂಧ ಹಾಕ್ಬಿಟ್ರೆ ಅದು ಬರಲ್ಲ ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಕಾರಣಗಳಿದೆ. ಹೊಸ ವರ್ಷದ ನಂತರವೇ ಒಂದಿಷ್ಟು ನಿಯಮಗಳು ಬರಬಹುದಾ ಅಂತ ಅದನ್ನ ಕ್ಲಿಯರ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇರುವಂಥದ್ದು ಅದೇನೆ. ಈಗ ಸದ್ಯದ ಮಟ್ಟಿಗೆ ಕೋವಿಡ್ ಜಾಸ್ತಿ ಆಗಿಲ್ಲ ಅಥವಾ ನಿಯಂತ್ರಣದಲ್ಲಿ ಇದೆ ಅನ್ನುವಂಥದ್ದು ಲೆಕ್ಕಾಚಾರ ಇದ್ರೂ ಕೂಡ ಈಗ ಟೆಸ್ಟಿಂಗ್ ಅನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ 1,000ದಷ್ಟು ಟೆಸ್ಟಿಂಗ್ಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಆದರೆ ಮುಂದಿನ ದಿನದಲ್ಲಿ ಅದು 5,000ಕ್ಕೆ ಏರಿಕೆಯಾಗುತ್ತೆ. ಹಾಗಾಗಿ ಇನ್ನು ಒಂದು ವಾರ ಕಾದು ನೋಡಿ 5,000 ಟೆಸ್ಟ್ ಮಾಡಿದಾಗ ಎಷ್ಟು ಪಾಸಿಟಿವ್ ಪ್ರಕರಣಗಳು ಕರ್ನಾಟಕದಲ್ಲಿ ರಿಪೋರ್ಟ್ ಆಗುತ್ತೆ. ಆ ರಿಪೋರ್ಟ್ ಅನ್ನ ಆಧರಿಸಿ ಹೊಸ ವರ್ಷಕ್ಕೆ ನಿಬಂಧನೆಗಳು ಬೇಕಾ ಬೇಡವಾ ಅನ್ನುವಂತಹ ತೀರ್ಮಾನಕ್ಕೆ ಬರುತ್ತೆ. ಅದರ ಜೊತೆಗೆ ಈಗ ಕುತೂಹಲ ಮೂಡಿಸಿರುವಂತದ್ದು, ಸಿಎಂ ನಾಳೆ ಸಭೆಯನ್ನ ಕರೀತಾರೆ. ಅದರಲ್ಲಿ ಆರೋಗ್ಯ ಇಲಾಖೆಯ ಸಚಿವರು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪ್ರಮುಖವಾಗಿ ತಾಂತ್ರಿಕ ಸಲಹಾ ಸಮಿತಿ ಕೂಡ ಇದೆ. ಹಾಗಾಗಿ ತಾಂತ್ರಿಕ ಸಲಹಾ ಸಮಿತಿಯವರು ಇಲ್ಲ ಹೊಸ ವರ್ಷಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ರೂಲ್ಸ್ ಅನ್ನ ಮಾಡಲೇಬೇಕು ಅಂತ ಅಂದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಅನಿವಾರ್ಯ ಆಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಯಾವ ರೀತಿ ನಿಬಂಧನೆಗಳನ್ನ ಹಾಕ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿರುವಂತಹ ಚರ್ಚೆ ಆಗಿಲ್ಲ. ಬಹುಶಃ ಇನ್ನೊಂದು ವಾರಗಳ ಕಾಲ ಕಾದು ನೋಡಿ. ಅದಾದ ಬಳಿಕ ಮಾಸ್ಕ್ ಕಡ್ಡಾಯ ಎಲ್ಲರಲ್ಲೂ ಕೂಡ, ಅಂದ್ರೆ ಪಾರ್ಟಿ ಹಾಟ್ಸ್ಪಾಟ್, ಈಗ ಬೆಂಗಳೂರನ್ನ ತೆಗೆದುಕೊಂಡ್ರೆ MG ರೋಡ್, ಬ್ರಿಗೇಡ್ ರೋಡ್ ಸೇರಿದಂತೆ ಪಬ್ಗಳು, ಅನೇಕ ಪಾರ್ಟಿ ಸ್ಪಾಟ್ಗಳಲ್ಲಿ ಜನಜಂಗುಳಿ ಹೆಚ್ಚಾಗಿರುತ್ತೆ. ಹಾಗಾಗಿ ಹೊಸ ವರ್ಷಕ್ಕೆ ಮಾಸ್ಕ್ ಕಡ್ಡಾಯ, ಸಾಮಾಜಿಕ ಅಂತರದ ನಿಯಮಾವಳಿ, ಈ ರೀತಿಯ ಆರಂಭಿಕ ಜಾಗೃತಿಯನ್ನ ಮೂಡಿಸಿ ನಿಯಮಾವಳಿಯನ್ನ ತರುವಂತಹ ಸಾಧ್ಯತೆ ಇದೆ. ಆದ್ರೂ ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಅದು ಆರ್ಥಿಕವಾಗಿ ಹೊರೆ ಅಂತ ಅನಿಸುತ್ತೆ. ಆಬ್ವಿಯಸ್ಲಿ ಹಿಂದಿನ ಕೂಡ ಅದೇ ರೀತಿ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇರುತ್ತದೆ. ಅದೇ ಕಾರಣಕ್ಕೆ ಜೊತೆಗೆ ಜನ ಕೂಡ ಆಲ್ಮೋಸ್ಟ್ ಕೊರೋನಾವನ್ನ ಮರೆತಿರುವಂತಹ ರೀತಿಯಲ್ಲಿ ಇದ್ದಾರೆ. ಹಾಗಾಗಿ ಏಕಾಏಕಿ ರೂಲ್ಸ್ ಅನ್ನ ಹೇರೋದಕ್ಕೆ ಹೋದ್ರೆ ಜನ ಅದನ್ನ ಒಪ್ಕೊಳ್ತಾರ ಏನು ಅನ್ನುವಂತಹ ಆತಂಕ ಎಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ರೈಸಿಂಗ್ ಟ್ರೆಂಡ್ ಏನಾದ್ರೂ ಕಂಡು ಬಂದ್ರೆ ಮತ್ತಷ್ಟು ಟೈಟ್ ರೂಲ್ಸ್ ಗಳನ್ನ ತರ್ತಾರೆ. ಅದನ್ನ ಹೊರತುಪಡಿಸಿ ಇದೇ ರೀತಿ ಇದ್ರೆ ಅಂತಹ ಕಠಿಣ ರೂಲ್ಸ್ ಅನ್ನ ತರುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.